ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ? ಇದು ಷಡ್ಯಂತ್ರ ಅಲ್ವಾ? ನಿಜವಾದ ಅತ್ಯಾಚಾರಿ ಕೊಲೆಗಡಕರನ್ನ ರಕ್ಷಣೆ ಮಾಡುವಂತಹ ಷಡ್ಯಂತ್ರ ಹೌದಲ್ಲ ಇದು? ಸೌಜನ್ಯ ಪ್ರಕರಣದಲ್ಲಿ 3 ಜನ ಚಾರ್ಜ್ ಶೀಟೆಡ್ ವಿಟ್ನೆಸ್, 3 ಜನ ಅಂದ್ರೆ ಚಾರ್ಜ್ ಶೀಟೆಡ್ ಅಂತ ಹೇಳಿದ್ರೆ ಅವ್ರನ್ನ ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿರ್ತಾರೆ. ಒಂದು ರವಿ ಪೂಜಾರಿ ನೇರವಾಗಿ ನೋಡಿರ್ತಾನೆ ಅವನು. ಆ ನಂತರ ಮತ್ತೊಬ್ಬ ಗೋಪಾಲಕೃಷ್ಣ ಅಂತ ಸ್ಲೋ ಪಾಯ್ಸನ್ ಹಾಕೊಳ್ತಾರೆ. ಹರೀಶ್ ಮಣಿವಾಳ ಆಕ್ಸಿಡೆಂಟ್, ಆಗಲೇ ಇಲಾಖೆ ಹೇಳಿದಲ್ಲ, ಆಕ್ಸಿಡೆಂಟ್ ಆಗಿ ಸಾಯ್ತಾನೆ ಅವನು. 3 ಜನ. ಹರೀಶ್ ಮಣಿವಾಳನ ಪ್ರಕರಣ ನೀವು ಕೇಳಿಬಿಟ್ರೆ ಧರ್ಮಸ್ಥಳದಿಂದ 4 ಕಿಲೋಮೀಟರ್ ದೂರದಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಹಿಂದಿನ ಒಂದು ಕೆಂಪು ಕಲರ್ ಕಾರು ಬಂದು ಡಿಕ್ಕಿ ಹೊಡಿತದೆ. ಹಿಟ್ ಅಂಡ್ ರನ್. ದೂರ ಯಾರು ಕೊಡಬೇಕು? ಇಲ್ಲಿ ಪೊಲೀಸರು ಇದ್ದಾರೆ, ನಮ್ಮ ಸ್ನೇಹಿತರು. ಈ ಮಾತನ್ನ 2 ವರ್ಷದಿಂದ ಕೇಳ್ತಾ ಇದ್ದೇನೆ, ಒಬ್ಬರಾದ್ರೂ ಉತ್ತರ ಕೊಡಿ ಅಂತ ಹೇಳಿ. ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಮೇ ಬಿ ಒಂದು ಮೇಕ್ರಿ ಸರ್ಕಲ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಹರೀಶ್ ಮಣಿವಾಳ ಹೆಂಡತಿ 1 ವರ್ಷದ ಮಗುನ ಕರ್ಕೊಂಡು ಹೋಗ್ತಾ ಇದ್ದ ಬೈಕಲ್ಲಿ. ಆ ಪ್ರಕರಣದಲ್ಲಿ ದೂರು ಕೊಡಬೇಕಾಗಿರೋದು ತಗೋಬೇಕಾಗಿರೋದು ಕಾನ್ಸ್ಟೇಬಲ್ MLC ಇಶ್ಯೂ ಮಾಡಿ ಹಾಸ್ಪಿಟಲ್ ನಲ್ಲಿ ತಗೋಬೇಕು. ದೂರು ಕೊಟ್ಟಿದ್ದು ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಜಗದೀಶ್ ಅವರು ಇದ್ದಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಪ್ರವೀಣ್ ಗೌಡ ಬರ್ತಾನೆ ಬೆಳ್ತಂಡಿಗೆ. ಘಟನೆಗೆ ಅವನಿಗೂ ಏನು ಸಂಬಂಧನೇ ಇಲ್ಲ, ಘಟನೆ ಆಗಿದ್ದು ನೋಡೇ ಇಲ್ಲ ಅವನು ಬಂದು ದೂರು ಕೊಡ್ತಾನೆ. ಏನು ಅಂತ? ಹರೀಶ್ ಮಣಿವಾಳ ರ್ಯಾಶ್ ಅಂಡ್ ನೆಗ್ಲಿಜೆನ್ಸ್ ಆಗಿ ಗಾಡಿ ಓಡಿಸ್ತಾ ಇದ್ದ, ಬಿದ್ದ ಅಂತ ಕೊಡ್ತಾನೆ. ಅದೇ ಕಂಪ್ಲೇಂಟ್ ಅನ್ನೇ ತಗೋತಾರೆ. ನಾನು ಪೊಲೀಸರಿಗೆ ಕೇಳ್ತಾ ಇದ್ದೀನಿ, ಪೊಲೀಸ್ ಇಲಾಖೆಗೆ ನಮ್ಮ ಹಿರಿಯರಿಗೆ ಕೇಳ್ತಾ ಇದ್ದೀನಿ, ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ. ಫ್ರೀಡಂ ಪಾರ್ಕ್ ಇದೆ, ಮೇಕ್ರಿ ಸರ್ಕಲ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಬಿದ್ರೆ ನಾನು ಕಂಪ್ಲೇಂಟ್ ಕೊಟ್ರೆ ತೊಳ್ತೀರೇನಪ್ಪ? ಹೇಳಿ, ಕಾನೂನು ಇದೆಯಾ? ಈ ದೇಶದ ಕಾನೂನು ಇದೆಯಾ? ಹಂಗೆ ಇಲ್ಲ. ಧರ್ಮಸ್ಥಳದಲ್ಲಿ ಮಾತ್ರ ಎಲ್ಲಾ ಕಾನೂನುಗಳು ಚೇಂಜ್. ಯಾಕಂತ ಹೇಳಿದ್ರೆ ಆ ಹರ್ಷೇಂದ್ರ ಹೇಳಿದಂತಹ ಮಾತನ್ನೇ ಬರ್ಕೊಳ್ಳೋದವರು. ಪದೇ ಪದೇ ನಾನು ಹೇಳುದು, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲ, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲ. ಧರ್ಮಸ್ಥಳ ದೇವಸ್ಥಾನದ ಒಂದು ಸೆಕ್ಯೂರಿಟಿ ಆಫೀಸ್ ಅವು, ಎಕ್ಸ್ಟೆಂಡೆಡ್ ಸೆಕ್ಯೂರಿಟಿ ಆಫೀಸ್ಗಳವು ಇವತ್ತಿಗೂ ಹಂಗೆ ಇದೆ. ಷಡ್ಯಂತ್ರ ಅಲ್ವಾ? ಆನೆ ಮಾವುತನ ಕೇಸು ಬಹಳ ಚಂದ ವಿವರಿಸಿದ್ರು ನಮ್ಮ ಬಾಲನ್ ಸರ್. ಆನೆ ಮಾವುತನ ಕೇಸ್ನಲ್ಲಿ ದೂರು ಕೊಟ್ಟವ್ರು ಯಾರು? ಆನೆ ಮಾವುತನ ಕೇಸ್ನಲ್ಲಿ ಯಾರು ಕೊಲೆ ಮಾಡಿದಾನೆ ಅನ್ನೋ ಆರೋಪ ಇದೆ, ಅವನೇ ದೂರು ಕೊಟ್ಟಿದ್ದು. ಈಗ ಗಣೇಶ್ ಬರ್ತಾನೆ, ಬೇಕಾದ್ರೆ ಗಣೇಶನ ಕಡೆ ಅಂತ ಕೇಳ್ಕೊಳ್ಳಿ ನೀವು. ಅವನ ತಂದೆ ಹೆಣ ಗುಡಿಸಲಲ್ಲಿ ಬಿದ್ದಿದೆ, ಹೆಂಡತಿ ಸುಂದರಿ ಇದ್ದಾಳೆ, ಹೋಗ್ತಾಳೆ ಪೊಲೀಸ್ ಸ್ಟೇಷನ್ಗೆ, ನನ್ನ ದೂರು ತಗೊಳ್ಳಿ ಸ್ವಾಮಿ ಅಂತ ಹೇಳಿ. ಆವಾಗ ನೀನ್ ಯಾಕೆ ಬರೋದು? ಬೇಡ, ಇದೆಲ್ಲ ನಿನಗೆ ಯಾಕೆ ಬೇಕು? ನಾವಿದ್ದೇವೆ ನೋಡಕ್ಕೆ ಅಂತೇಳಿ ಹೆದರಿಸಿ ಕಳಿಸ್ತಾರೆ. ರಾಜೇಂದ್ರ ರೈ ಎನ್ನುವೊಬ್ಬನು ಈ ನಕಲಿ ದೇವಮಾನವನ ಅತ್ಯಾಪ್ತ ಲೆಫ್ಟಿನೆಂಟ್, ಅವನ ಕಡೆ ಹತ್ರ ದೂರು ತಗೊಳ್ತಾರೆ. ಏನು ಅಂತ? ಯಾರೋ ಒಬ್ರು ಬಂದ್ರು, ಕೊಲೆ ಮಾಡಿದ್ರು. ಆ ನಂತರ ಇನ್ನೊಂದು ಹೇಳ್ತಾರೆ ಅವರು, ಮನೆಯಲ್ಲಿರುವ ಆಭರಣ ದುಡ್ಡು ಕಳ್ಳತನ ಆಗಿದೆ ಅಂತ. ಒಂದು ಕಾಮನ್ ಸೆನ್ಸ್ ನಾನು ನಿಮಗೆ ಕೇಳೋದು ಎಲ್ರಿಗೂ, ನನ್ನ ಮನೆ ಕಳ್ಳತನ ಆದ್ರೆ ನನಗ್ ಗೊತ್ತಿರ್ತದೆ ಏನ್ ಕಳುವಾಗಿದೆಯೋ ಬಿಟ್ಟಿದೆಯೋ ಅಂತ ನನಗ್ ಗೊತ್ತಿರ್ತದೆ, ಪಕ್ಕದ ಮನೆಯವ್ರಿಗೆ ಗೊತ್ತಿರುವುದಿಲ್ಲ. ಇಲ್ಲಿ ಮರ್ಡರ್ ಫಾರ್ ಗೇರ್ 392 ಸೆಕ್ಷನ್ ಹಾಕ್ಸೋದಕ್ಕೆ ರಾಜೇಂದ್ರ ರೈ ಏನು ಅಲ್ರಿ, ಅವನು ದೂರುದಾರ, ಅವನಿಗೆ ಮನೆಗೂ ಸಂಬಂಧ ಇಲ್ಲ, ಜಾಗಕ್ಕೂ ಸಂಬಂಧ ಇಲ್ಲ, ಏನೂ ಇಲ್ಲ. ಅವನ ಕಡೆ ಹತ್ರ ದೂರು ತಗೊಳ್ತಾರೆ. ಅವ್ನು ಹೇಳ್ತಾನೆ ಆಭರಣಗಳು ಕಳ್ಳತನ. ಇವನಿಗೆ ಹೆಂಗ್ ಗೊತ್ತಾಯ್ತು? ಇವ್ರ ಮನೆಯೊಳಗೆ ಏನು ಆಭರಣ ಇತ್ತು ಅವನಿಗೆ ಹೆಂಗ್ ಗೊತ್ತು? ತಗೊಂಡ್ರು 302 392 ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿದ್ರು. 3 ಜನ ಮಕ್ಕಳು ಹೋಗಿದ್ದಾರೆ, ಗಣೇಶ, ಅಶೋಕ, ಭಾರತಿ, ಮತ್ತೆ ತಾಯಿ ಸುಂದರಿ ಹೋಗಿದ್ದಾರೆ. ನನ್ನ ಗಂಡ ಸತ್ತಿದಾನಂದ್ರೆ ಅವ್ರ ಕಂಪ್ಲೇಂಟ್ ತಗೊಳ್ಳೇ ಇಲ್ಲ. ಇದು ಅತ್ಯಾಚಾರಿಗಳನ್ನ, ಕೊಲೆಗಡಕರನ್ನ ರಕ್ಷಣೆ ಮಾಡುವ ಷಡ್ಯಂತ್ರ ಹೌದು ಅಲ್ಲೋ? ಯಮುನಾ, ನಾರಾಯಣ ತಂಗಿ ಯಮುನಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ನಮ್ಮ ಹತ್ರ, ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಬಿಟ್ಟಿದ್ದೀವಿ. ಅದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಬರೀತಾರೆ, ಸಸ್ಪೆಕ್ಟೆಡ್ ರೇಪ್ ಅಂತ. ವೆಜಿನಲ್ ಸ್ವಾಬ್ ಕಲೆಕ್ಟ್ ಮಾಡ್ಕೋತಾರೆ, FS ಅಲ್ಲಿ ಕಳಿಸ್ತಾರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರು. FS ಅಲ್ಲಿ ತರ ರಿಪೋರ್ಟ್ ತರಿಸ್ಕೋಬೇಕೋ ಬೇಡ?
DNA ಕಲೆಕ್ಟ್ ಮಾಡ್ಕೋಬೇಕು ಬೇಡ, ಏನು ಇಲ್ಲ. ಸಿ ರಿಪೋರ್ಟ್ ಅಂತ ಹೇಳಿದ್ರೆ ಇದೇ ಕೇಸಲ್ಲಿ ಸಂತೋಷ್ ರಾವ್ನು ಫಿಟ್ ಮಾಡಿರ್ತಾರೆ. ಇದು ಗೊತ್ತಿರಲಿ ನಿಮಗೆ. ಸೌಜನ್ಯ ಪ್ರಕರಣಕ್ಕಿಂತ 18-19 ದಿನ ಮುಂಚೆ ಆಗಿದ್ದು ನಾರಾಯಣ ಮಾವುತನ ಕೊಲೆ. ಸೌಜನ್ಯ ಪ್ರಕರಣದಲ್ಲಿ PSI ಯೋಗೇಶ್ ಬರೀತಾರೆ, ಹಿಂದಿನ ದಿನಾನೇ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಿದ್ದ ಅಂತ PSI ಯೋಗೇಶ್ ಬರೀತಾರೆ, ಕೇಸ್ ಡೈರಿಯಲ್ಲಿ ಬರೀತಾರೆ. ಆದ್ರೆ 18-19 ದಿನದ ಹಿಂದೆ ಆದಂತಹ ಆನೆ ಮಾವುತ ಕೇಸ್ ನಲ್ಲಿ ಕೂಡ ಅದೇ PSI ಬರೀತಾರೆ, ಸಂತೋಷ್ ರಾವ್ ಇಲ್ಲೇ ಇದ್ದ ಅಂತ ಬರೀತಾರೆ, ಧರ್ಮಸ್ಥಳದಲ್ಲೇ ಇದ್ದ ಅಂತ ಅದೇ PSI ಬರೀತಾರೆ. ರೀ ಏನಿದೆ? ಸೇಮ್ ಒಬ್ಬೇ ತನಿಖಾಧಿಕಾರಿ. ಇದು ಷಡ್ಯಂತ್ರ ಅಲ್ವಾ? ಆಮೇಲೆ ಡ್ರಾಪ್ ಮಾಡ್ತಾರೆ ಅವ್ರನ್ನ. ಆಮೇಲೆ ಸಂತೋಷ್ ರಾವ್ನು ಡ್ರಾಪ್ ಮಾಡ್ತಾರೆ. ಹಕ್ಕಿ ಪಿಕ್ಕಿ ಅವರೊಬ್ರು ಆದಿವಾಸಿ ಜನಾಂಗ, ಅವ್ರನ್ನ ಫಿಕ್ಸ್ ಮಾಡ್ತಾರೆ. ಇವರಿಗೊಂದು ಚಟ ಆಗ್ಬಿಟ್ಟಿದೆ. ವೇದವಲಿ ಪ್ರಕರಣದಲ್ಲಿ ಅವರ ಸಹೋದರಿ ಬಂದಿದ್ದಾರೆ. ನಿಮಗೆ ಕೇಳಿ ಆಶ್ಚರ್ಯ ಆಗುತ್ತೆ. ವೇದವಲಿ ಪ್ರಕರಣದಲ್ಲಿ ಯಾರನ್ನ ಆರೋಪಿ ಅಂತ ಮಾಡಿದ್ರು? ಅವರು ಡಾಕ್ಟರ್ ಬಿಟ್ಟಪ್ಪ ಹರಳೆ ಅವರು ಬಹುಶಃ ವೀರಭದ್ರ ಅವರು ಹೇಳ್ಬಹುದು. ಆಮೇಲೆ ಆ ತನ್ನ ಹೆಂಡತಿ ಸತ್ತಿದಾಳೆ ಅನ್ನೋ ಸುದ್ದಿ ಗೊತ್ತಾದ ತಕ್ಷಣ ಸ್ಕೂಟರ್ ಬರ್ತಾರೆ. ಅವರು ಸ್ಕೂಟರ್ ಅಲ್ಲಿ ಬಂದು ಗಾಬರಿ ಅಂತ ಸ್ಕೂಟರ್ ಹೋಗಿ ನೋಡ್ತಾರೆ, ಅಳಕ್ ಶುರು ಮಾಡ್ತಾರೆ. ಇವಳು ಸಾಯಕ್ ಸಾಧ್ಯ ಇಲ್ಲ, ಸಾಯೋದಿತ್ತಂತ ಹೇಳಿದ್ರೆ ಇಷ್ಟೇ ಮನೆಯಲ್ಲಿನೇ ಎಷ್ಟೋ ಟ್ಯಾಬ್ಲೆಟ್ಗಳಿದ್ದು ತಗೊಂಡು ಸಾಯಬಹುದಾಗಿತ್ತಲ್ಲ. ಆ ಪ್ರಕರಣದಲ್ಲಿ ಹೋರಾಟ ಭುಗಿಲೇಳ್ತದೆ. ಆರೋಪಿ ಮಾಡಿದ್ದೆ ಅದೇ ಡಾಕ್ಟರ್ ಬಿಟ್ಟಪ್ಪ ಹರಳೆ ಅವ್ರನ್ನ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿದೆ, ಇದೇ ನಕಲಿ ದೇವ ಮಾನವನ ಕುಟುಂಬ, ಅವರ ತಮ್ಮ ಅವರೇ ಮಾಡಿದ್ದು ಅಂತ ಎಲ್ರಿಗೂ ಗೊತ್ತಿದೆ. ಆದರೂ ಸಿಕ್ಕಿದ್ಯಾರು? ಡಾಕ್ಟರ್ ಹರಳೆ. 2 ವರ್ಷ ಜೈಲಿನಲ್ಲಿ ಇರ್ತಾರೆ. ಪಾಪ 2 ವರ್ಷ ಜೈಲಿನಲ್ಲಿ ಇರ್ತಾರೆ. ಪದ್ಮಲತಾ ಪ್ರಕರಣದಲ್ಲಿ ಅವ್ರ ಅಕ್ಕ ಬಂದಿದ್ದಾರೆ. ವಸಂತ್ ಕುಲಾಲ್ ಅಂತ ಒಬ್ಬ ಹುಡುಗ, ಲಕ್ಷ್ಮಣ್ ಗೌಡ್ರಿಗೆ ಗೊತ್ತಿದ್ದಾರೆ. ಲಕ್ಷ್ಮಣ್ ಗೌಡ್ರು ಬಂದಿದ್ದಾರೆ ಇಲ್ಲಿ. ಲಕ್ಷ್ಮಣ್ ಗೌಡರು ಹೋರಾಟ ಶುರು ಮಾಡ್ತಾರೆ. 4 ದಿನ ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಆ ವಸಂತ್ ಕುಲಾಲ್ ಚೆನ್ನಾಗಿ ಬಡಿತಾರೆ. ಒಕ್ಕೋ ಅಂತ ಹೇಳಿ. ಆ ಹುಡುಗ ಪಾಪ ಒಪ್ಕೊಳ್ಳಲ್ಲ. ಪುಣ್ಯ ಅವಾಗ ಲಕ್ಷ್ಮಣ್ ಗೌಡರು, BM ಭಟ್ರು ಎಲ್ಲರೂ ಕೂಡ ಹೋಗಿ ಹೋರಾಟ ಮಾಡಿದ್ದಕ್ಕೆ ಆ ಹುಡುಗರು ಬಿಟ್ಟು ಕಳಿಸ್ತಾರೆ. ವಸಂತ್ ಕುಲಾಲ್ ಅಯ್ಯಪ್ಪ ಸ್ವಾಮಿಯ ಭಕ್ತ. ಅವನು ಅಯ್ಯಪ್ಪ ಮಾಲೆ ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ಶೇವಿಂಗ್ ಮಾಡ್ಕೊಳಕ್ ಹೋಗಿರ್ತಾರೆ. ಅವಾಗ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಕೊಂದವರು ಯಾರು ನೀವು ಕೇಳ್ತಾ ಇದ್ದೀರಲ್ಲ, ಕೊಂದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ. ಪೊಲೀಸರಿಗೆ ಗೊತ್ತಿದೆ ಕೊಂದವರು ಯಾರು ಅಂತ ನಿಖರವಾಗಿ ಗೊತ್ತಿದೆ. ಹಿಂಗಾಗಿ ಅವ್ರು ಹಿಡಿತಾ ಇಲ್ಲ. ಇದು ಗೊತ್ತಿರಬೇಕು. ಕೊಂದವರು ಯಾರು ಅಂತ ಪರ್ಫೆಕ್ಟ್ ಆಗಿ ಸರ್ಕಾರಕ್ಕೂ ಗೊತ್ತಿದೆ, ಪೊಲೀಸರಿಗೂ ಗೊತ್ತಿದೆ. ಹಿಂಗಾಗಿ ಯಾರು ಹಿಡಿತಾ ಇಲ್ಲ ಅವ್ರನ್ನ. ಇದು ಆಗಿರೋ ಸಮಸ್ಯೆ. ಎಲ್ಲಾ ಪ್ರಕರಣದಲ್ಲಿ ನೋಡಿ, ಯಾರೋ ಒಬ್ಬರು ಹಿಡಿದ್ಬಿಡ್ತಾರೆ. ಹೋರಾಟ ಮಾಡಿದ್ರೆ ಷಡ್ಯಂತ್ರ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಎನ್ಕೌಂಟರ್ ಮಾಡಿ ಅಂತ ಹೇಳಿದರು. ನಿರಂತರವಾಗಿ ಕೇಸ್ ಹಾಕ್ತಾನೆ ಇದ್ದಾರೆ. ಮಹೇಶ್ ಶೆಟ್ಟರ್ ಮೇಲೆ ಕೇಸ್ ಹಾಕ್ತಾನೆ ಇದ್ದಾರೆ. ಈಗ ಗಡಿಪಾರು. ನೀವು ದಕ್ಷಿಣ ಕನ್ನಡ